ಸಿಟಿಯಲ್ಲಿ ಮಳೆರಾಯ ಅಬ್ಬರಿಸಿದ್ದಾನೆ. ನಗರದ ಟೌನ್ ಹಾಲ್, ಕಾರ್ಪೊರೇಷನ್, ಮೆಜೆಸ್ಟಿಕ್, ಮೈಸೂರು ಬ್ಯಾಂಕ್ ಸರ್ಕಲ್ ಸುತ್ತಮುತ್ತ ಜೋರು ಮಳೆಯಾಗಿದೆ. ಇನ್ನು ಭಾರೀ ಗಾಳಿ ಮಳೆಯಿಂದಾಗಿ ಕೆಆರ್ ಮಾರ್ಕೆಟ್ ಫ್ಲೈಓವರ್ ಡೌನ್ನಲ್ಲಿ ಮರವೊಂದು ಬುಡ ಸಮೇತ ಧರೆಗುರುಳಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆನೇಕಲ್, ಚಂದಾಪುರ, ಅತ್ತಿಬೆಲೆ, ಎಲೆಕ್ಟ್ರಾನಿಕ್ ಸಿಟಿ ಸೇರಿದಂತೆ ಹಲವೆಡೆ ಮಳೆ ಭರ್ಜರಿಯಾಗಿ ಆಗಿದೆ. ಬಿಸಿಲಿನ ಬೇಗೆಗೆ ಕಂಗೆಟ್ಟಿದ್ದ ಜನರಿಗೆ ವರುಣದೇವ ತಂಪೆರೆದಿದ್ದಾನೆ. ಬೆಳಿಗ್ಗೆಯಿಂದ ರಣ ಬಿಸಿಲು ಜನರನ್ನ ಕಂಗೆಡಿಸಿತ್ತು. ಆದರೆ ಸಂಜೆ ಆಗ್ತಿದ್ದಂತೆ ಬಿದ್ದ ಮಳೆಯನ್ನ ನೋಡಿ ಜನರ ಮೊಗದಲ್ಲಿ ಸಂತಸ ಮೂಡಿದೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಸುರಿದ ಜೋರು ಮಳೆಗೆ ವಾಹನ ಸವಾರರು ಪರದಾಡುವಂತಾಗಿದೆ. ರಾಜ್ಯ ಪೊಲೀಸ್ ಇಲಾಖೆ ಸಿಬ್ಬಂದಿಗೆ ಇನ್ಮುಂದೆ ಪೀಕ್ ಕ್ಯಾಪ್ ಕೊಡುವ ಬಗ್ಗೆ ಸಭೆಯನ್ನ ನಡೆಸಲಾಗುತ್ತಿದೆ. ಕೇರಳ, ತಮಿಳುನಾಡು ಮತ್ತು ಆಂಧ್ರಪ್ರದೇಶ ಮಾದರಿಯಲ್ಲಿ ರಾಜ್ಯದಲ್ಲೂ ಕೂಡ ಪೊಲೀಸ್ ಸಿಬ್ಬಂದಿಗೆ ಪೀಕ್ ಕ್ಯಾಪ್ ಕೊಡುವಂತಹ ಬಗ್ಗೆ ಚರ್ಚೆಯನ್ನ ನಡೆಸಲಾಗಿದೆ. ಸದಾ ಬಂದೋಬಸ್ತ್ ಸೇವೆಗೆ ನಿಯೋಜನೆಗೊಳ್ಳುವಂತಹ ಸಿಬ್ಬಂದಿಗೆ ಟೋಪಿ ಮಾದರಿಯಲ್ಲಿ ಕೊಡಲಾಗ್ತಾ ಇತ್ತು. ಇದೀಗ ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ಗೆ ಪೀಕ್ ಕ್ಯಾಪ್ ಕೊಡುವ ಬಗ್ಗೆ ಚರ್ಚೆಯನ್ನ ನಡೆಸುತ್ತಿದ್ದಾರೆ. ಇನ್ನು ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ನಡೆಸಿರುವಂತಹ ಕೆಎಸ್ಆರ್ಪಿ ಎಡಿಜಿಪಿ ಉಮೇಶ್ ಕುಮಾರ್ ಅತಿ ಶೀಘ್ರದಲ್ಲಿ ಕ್ಯಾಪ್ ಹಂಚಿಕೆ ಬಗ್ಗೆ ಸಿದ್ಧತೆ ನಡೆಸಿದ್ದಾರೆ. ಇದೀಗ ಜಿಲ್ಲಾವಾರು ಮಾಹಿತಿಯನ್ನ ಪಡೆದು ಅಭಿಪ್ರಾಯವನ್ನ ಸಂಗ್ರಹಿಸಲಾಗ್ತಾ ಇದೆ. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಲ್ಲ ನಾವು, ಇದೇ ರೀತಿಯ ಕ್ಯಾಪ್ ಅನ್ನ ಕೊಡೋದಕ್ಕೆ ಈಗ ನಿರ್ಧಾರವನ್ನ ಮಾಡಿರುವಂತದ್ದು. ಬೊಮ್ಮನಹಳ್ಳಿ ಬಳಿಯ ಹೊಂಗಸಂದ್ರದಲ್ಲಿ ಅದ್ಧೂರಿ ಜಾತ್ರೆ ನಡೆದಿದೆ. ಶ್ರೀರಾಮಾಂಜನೇಯ ಸ್ವಾಮಿ ಬ್ರಹ್ಮ ರಥೋತ್ಸವ ಅತ್ಯಂತ ಸಂಭ್ರಮ ಸಡಗರದಿಂದ ಜರುಗಿದ್ದು ಭಕ್ತರು ರಥೋತ್ಸವದಲ್ಲಿ ಭಾಗಿಯಾಗಿ ಧನ್ಯರಾಗಿದ್ದಾರೆ. ಹೀಗೆ ಡೊಳ್ಳು ಕುಣಿತ, ವೀರಗಾಸೆ, ತಮಟೆ ವಾದ್ಯ, ಕೇರಳದ ವೇಷಧಾರಿಗಳ ನೃತ್ಯ ಕಣ್ಮನ ಸೆಳೆಯಿತು. ಎಸ್, ಬೊಮ್ಮನಹಳ್ಳಿ ಬಳಿಯ ಹೊಂಗಸಂದ್ರದಲ್ಲಿ ಅನಾದಿ ಕಾಲದಿಂದಲೂ ಶ್ರೀರಾಮಾಂಜನೇಯ ಬ್ರಹ್ಮ ರಥೋತ್ಸವ ಆಚರಣೆ ಮಾಡಿಕೊಂಡು ಬರಲಾಗ್ತಿದೆ. ಶ್ರೀರಾಮಾಂಜನೇಯ ಸ್ವಾಮಿ ರಥೋತ್ಸವಕ್ಕೆ ಸುಮಾರು 209 ವರ್ಷಗಳ ಇತಿಹಾಸವಿದೆ. ಕಳೆದ 2 ವರ್ಷಗಳಿಂದ ನೂತನವಾಗಿ ನಿರ್ಮಿಸಿದ್ದ ರಥದಲ್ಲಿ ಬ್ರಹ್ಮ ರಥೋತ್ಸವ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. ಪ್ರಮುಖ ಬೀದಿಗಳಲ್ಲಿ ಶ್ರೀರಾಮಾಂಜನೇಯ ಉತ್ಸವ ಮೂರ್ತಿ ಹೊತ್ತ ರಥ ಸಂಚರಿಸಿದ್ದು ಸಾವಿರಾರು ಭಕ್ತರು ಭಗವಂತನ ದರ್ಶನ ಪಡೆದು ಪುನೀತರಾದರು. ಇದು ಹೊಂಗಸಂದ್ರದು 2ನೇ ವರ್ಷದ ಬ್ರಹ್ಮರಥೋತ್ಸವ. ಇದು 9 ದಿನ ವಿವಿಧ ಮೆರವಣಿಗೆ ಇರ್ತದೆ. ಇವತ್ತು 9ನೇ ದಿನ ತೇರು ಇರ್ತದೆ. ತೇರು ಇದು ಬೀದಿಯಲ್ಲಿ ಹೋಗಿ ಇವತ್ತು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಇದು 2ನೇ ವರ್ಷದ ಬ್ರಹ್ಮರಥೋತ್ಸವ. 200 ವರ್ಷ ಇತಿಹಾಸ ಇದೆ.
ಇವಾಗ ಒಂದು 2 ವರ್ಷದಿಂದ ಮಾತ್ರ ಬ್ರಹ್ಮರಥೋತ್ಸವ ಮಾಡ್ತಾ ಇರೋದು. ಮುಂಚೆ ಎಲ್ಲ ಪಲ್ಲಕ್ಕಿಗಳು ಇದು ಮಾಡ್ತಾ ಇದ್ವಿ. ಶ್ರೀ ರಾಮಾಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವವನ್ನು ಮನೆ ಮನೆಯಲ್ಲೂ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಲಾಯಿತು. ಸಾವಿರಾರು ಮಂದಿ ಭಕ್ತರು ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆ ಹೊತ್ತು ಬಾಳೆಹಣ್ಣು ರಥಕ್ಕೆ ಎಸೆದು ಕಷ್ಟ ಕಾರ್ಪಣ್ಯಗಳಿಗೆ ಮುಕ್ತಿ ನೀಡುವಂತೆ ಬೇಡಿಕೊಳ್ತಾರೆ. ಬ್ರಹ್ಮರಥೋತ್ಸವ ಹೊಂಗಸಂದ್ರದಲ್ಲಿ ನಡೀತಾ ಇದೆ. ಬಹಳ ಅದ್ಭುತವಾಗಿ ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ನಡೀತಾ ಇದೆ. ಎಲ್ಲರ ಇನ್ವಾಲ್ವ್ಮೆಂಟು ಚೆನ್ನಾಗಿದೆ. ಎಲ್ಲ ಊರಿಂದನೂ ಬಂದ್ಬಿಟ್ಟು ಸೇರ್ಬಿಟ್ಟು ಎಲ್ಲ ಒಟ್ಟಿಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ವೀರಾಂಜನೇಯ ಸ್ವಾಮಿ, ರಾಮ ಲಕ್ಷ್ಮಣ ಸೀತಾ ಸಮೇತ ಆಂಜನೇಯ ಇರುವಂತದ್ದು. ಇದು 9 ದಿವಸ ಮಾಡ್ತಾರೆ. ಒಟ್ಟು 11 ದಿವಸ ಮಾಡ್ತಾರೆ. 11 ದಿವಸನೂ ಪ್ರತಿ ದಿವಸನೂ ಒಂದೊಂದು ವಾಹನಗಳು ಇರುತ್ತೆ. ಒಂದೊಂದು ಕುಟುಂಬದವರು ಒಂದೊಂದು ವಾಹನದ ಉತ್ಸವವನ್ನ ಮಾಡಿಸ್ತಾರೆ. ಒಟ್ನಲ್ಲಿ ಶ್ರೀರಾಮಾಂಜನೇಯ ಬ್ರಹ್ಮರಥೋತ್ಸವ ಸಂಭ್ರಮ ಮನೆ ಮಾಡಿತ್ತು. ಸಾವಿರಾರು ಜನ ಭಕ್ತರು ಭಗವಂತನ ದರ್ಶನ ಪಡೆದು ಸಂತಸ ವ್ಯಕ್ತಪಡಿಸಿದರು. ಆದೂರು ಚಂದ್ರು, ನ್ಯೂಸ್ 18, ಆನೇಕಲ್.